ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಕೂಡ. ಇವತ್ತು ಸಿಕ್ಕಾಪಟ್ಟೆ ಜೋರಾಗೆ ಶಾಪಿಂಗ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಅಂದ್ಕೊಂಡೇ ಇರಲಿಲ್ಲ, 13,000 ರೂಪಾಯಿಗೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. 13,000 ಡಮಾರ್ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ನಾವು ಹಿರಿಯೂರಲ್ಲಿ ಶಾಪಿಂಗ್ನ ಮಾಡ್ತಾಯಿದ್ವಿ. ಸೊ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನು ನಾನು ಹೇಳ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ನಾನು ಏನೇನನ್ನು ಯಾವ್ಯಾವ ಶಾಪಲ್ಲಿ ತೊಗೊಂಡ್ವಿ ಆ್ಯಂಡ್ ಎಷ್ಟೆಷ್ಟು ಪ್ರೈಸಲ್ಲಿ ಸಿಕ್ತು ಅನ್ನೋದನ್ನ ನಾನು ಕಂಪ್ಲೀಟಾಗಿ ಹೇಳ್ಕೊಂಡು ಹೋಗ್ತೀನಿ. ಹಾಗೆ ಇನ್ನೇಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಇಲ್ಲಿ ಹೇಳಿದ್ನಲ್ವ, ಇವತ್ತು ಜೋರಾಗಿ ಇತ್ತು ಶಾಪಿಂಗ್ ಅಂತ. ಸೊ ಮೊದಲನೇದಾಗಿ ನಾವು ಇಲ್ಲಿ ಹೋಗಿದ್ದು ಹೀರಾ ಕಟ್ ಪೀಸ್ ಅಂತ, ಹಿರಿಯೂರು ಚರ್ಚ್ ರೋಡಲ್ಲಿ ಇರುವಂಥದ್ದು ಇದು ಹೀರಾ ಕಟ್ ಪೀಸ್. ಇದು ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗಿ ಗೊತ್ತೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕಟ್ ಪೀಸ್ ಅಂಗಡಿ ಅಂತಲೇ ಹೇಳ್ಬೋದು. ಈ ಒಂದು ಕಟ್ ಪೀಸ್ ಅಂಗಡೀಲಿ ನಮಗೆ ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಹಾಗೆ ಏನು ಬೆಡ್ಶೀಟ್ಸ್ ಆಗಿರ್ಬೋದು, ಹಾಗೆ ಯಾವುದೇ ರೀತಿ ಕ್ಲಾತ್ಸ್ ಆಗಿರ್ಬೋದು, ನಮಗೆ ಲೆಹೆಂಗಾಗೆ ಬೇಕಾ ಅಥವಾ ಚೂಡಿಗೆ ಬೇಕಾ ಅಥವಾ ಸ್ಕರ್ಟಿಗೆ ಬೇಕಾ ಅಥವಾ ಇನ್ನೊಂದೇನೋ ಗೌನ್ ಸ್ಟಿಚ್ ಮಾಡ್ಸೋಕ್ಕೆ ಬೇಕಾ, ಎಲ್ಲ ಥರದ ಮೆಟೀರಿಯಲ್ ಈ ಒಂದು ಶಾಪಲ್ಲಿ, ಅಥವಾ ದುಪ್ಪಟಾಸ್ ವೆರೈಟೀಸ್ ಆಫ್ ದುಪ್ಪಟಾಸ್ ಕೂಡ ಸಿಗುತ್ತೆ. ಎಲ್ಲ ಥರದ್ದು ಈ ಒಂದು ಒಂದೇ ಶಾಪಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಥರದ ಕ್ಲಾತ್ಗಳು, ಕಟ್ ಪೀಸ್ಗಳು, ನಿಮಗೆ ಎಷ್ಟೆಷ್ಟು ಮೀಟ್ರ್ ಬೇಕು ನೀವು ಅಷ್ಟೆಷ್ಟು ಮೀಟ್ರನ್ನ ತೊಗೊಳ್ಬೋದು. ಅಥವಾ ನಿಮಗೆ ಸ್ಯಾರಿ ಥರ ಬೇಕು ಅಂದರೂ ಆ ಥರ ಕೂಡ ಅವೈಲೇಬಲ್ ಇರುತ್ತೆ ಈ ಒಂದು ಶಾಪಲ್ಲಿ. ಇದು ಚರ್ಚ್ ರೋಡಲ್ಲಿ ಇರುವಂಥದ್ದು ಹೀರಾ ಕಟ್ ಪೀಸ್ ಅನ್ನೋ ಒಂದು ಶಾಪು. ಸೊ ಇದು ನಾನು ಫಸ್ಟ್ ಇಲ್ಲಿಗೆ ಹೋಗಿದ್ದು, ಇಲ್ಲಿ ಏನು ದುಪ್ಪಟಾಸ್ ತೊಗೊಳ್ಬೇಕು ಅಂತ. ಸೊ ಹಾಗಾಗಿ ಯಾವ್ದು ಮ್ಯಾಚ್ ಆಗುತ್ತೆ, ಯಾವುದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮೇಲೆ ಅಂದ್ಕೊಂಡು ನಾನೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೆ. ಫಸ್ಟು ನಮಗೆ ಈ ರೀತಿ ಗೋಲ್ಡ್ ಕಲರ್ ಮತ್ತು ಬ್ಲೂ ಕಲರ್ ದುಪ್ಪಟ ಬೇಕಿತ್ತು. ಹಾಗಾಗಿ ಇದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಥವಾ ಇನ್ನು ಬೇರೆ ಕ್ಲಾತಲ್ಲಿ ಅಥವಾ ಬೇರೆ ಡಿಸೈನ್ಸ್ ನೋಡೋಣ ಯಾವ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮೇಲೆ ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ. ಆ್ಯಂಡ್ ಹಾಗಾಗಿ ನಾವು ಅದನ್ನೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ವಿ. ಈ ಥರ ಅಂದರೆ ದುಪ್ಪಟಾಸ್ ಅಂದರೆ ಇಲ್ಲಿ ಇವಾಗ ತುಂಬ ಜಾಸ್ತಿ ವೆರೈಟೀಸ್ ನೆಟೆಡಲ್ಲಿ ಬರುತ್ತೆ, ಅಥವಾ ಆರ್ಗ್ಯಾನ್ಸದಲ್ಲಿ ಬರುತ್ತೆ, ಅಥವಾ ಬನಾರಸಿ ಅಂತ ಈ ಥರದ್ರಲ್ಲೂ ಬರುತ್ತೆ. ಇನ್ನೊಂದು ಇವಾಗ ಹೊಸ್ದಾಗಿ ಕಲಂಕಾರಿ ಅನ್ನೋದು ಕೂಡ ಆ ಥರದ್ದು ದುಪ್ಪಟಾಸ್ ಎಲ್ಲ ಬರುತ್ತೆ. ಸೊ ನಾವು ದುಪ್ಪಟ ಏನು ಡ್ರೆಸ್ಗಿಂತ ದುಪ್ಪಟ ಸ್ವಲ್ಪ ಹೈಲೈಟ್ ಆಗಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಹಾಗಾಗಿ ಯಾವುದಾದ್ರೂ ಒಂದನ್ನು ಹೈಲೈಟಾಗಿ ಇಡಬೇಕು. ಹಾಗಾಗಿ ಆ ಥರ ಆದರೆ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾನ್ಸೆಪ್ಟು. ನಾವಿಲ್ಲಿ ಡ್ರೆಸ್ನ ಏನು ತೊಗೊಂಡೋಗಿರಲಿಲ್ಲ, ನಾವು ಅದೇ ಮಿಸ್ಟೇಕ್ ಮಾಡಿದ್ದು ಅಂತ ಅಂದ್ಕೊಳ್ತೀನಿ. ಡ್ರೆಸ್ನ ಹೋಗಬೇಕು ಎಕ್ಸಾಕ್ಟಾಗಿ ನಮಗೆ ಯಾವ ಕಲರ್ ಬೇಕು ಅನ್ನೋದು ಗೊತ್ತಾಗುತ್ತೆ. ಏನಾದರೂ ಈ ಥರದ ಡ್ರೆಸ್ಸಿಗೆ ಏನಾದರೂ ಮ್ಯಾಚ್ ಮಾಡ್ತೀವಿ ಅಂದರೆ ನಮಗೆ ಯಾವ ಕಲರಿಗೆ ಬೇಕು ನೋಡಿ ಅದನ್ನು ಪೀಸ್ನ ತೊಗೊಂಡೋಗ್ಬೇಕಾಗುತ್ತೆ. ಸೊ ಇಲ್ಲಿ ನಾವು ಅದನ್ನು ತೊಗೊಂಡು ಬಂದಿಲ್ಲ, ಮರ್ತ್ಕೊಂಡು ಬಂದಿದ್ವಿ ಅಂತಲೇ ಹೇಳ್ಬೋದು. ಇನ್ನೇನು ಬಿಡು ಕಲರ್ ತೊಗೊಂಡು ಬರೋಣ ಅಂತ ಕಲರ್ ನೋಡಿದಾಗ ಅಲ್ಲಿ ಬ್ಲೂ ಅಂತ ಅಂದಾಗ ಬ್ಲೂ ಕಲರಲ್ಲಿ ಎಷ್ಟೋ ವೆರೈಟಿ ಬ್ಲೂಗಳಿರುತ್ತೆ. ಸೊ ಹಂಗಾಗಿ ಗೊತ್ತಾಗಲ್ಲ ಅಲ್ಲಿ ಕಣ್ಣಾಗ. ಈಗ ನಮ್ಮದನ್ನಾದರೆ ಒಂದೇ ಡ್ರೆಸ್ಸು, ಅದು ನೋಡಿದ ತಕ್ಷಣ ಓ ಇದು ಅಂತ ಮೈಂಡಲ್ಲಿ ಇಟ್ಕೊಂಡಿರ್ತೀವಿ. ಅಲ್ಲೋಗಿ ಬೇರೆ ಕಲರ್ ನೋಡಿದ್ರೆ ಈ ಬ್ಲೂನಾ ಅಥವಾ ಇದಾ ಅನ್ನೋದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಮಗೂ ಕೂಡ ಅದೇ ಆಯಿತು. ಸ್ವಲ್ಪ ಹೊತ್ತು ಇದೇ ಥರ ನೋಡ್ತಾ ಇದ್ವಿ, ಇದು ಚೆನ್ನಾಗಿ ಕಾಣಿಸುತ್ತಾ, ಈ ಥರ ವರ್ಕ್ ಇರೋದು ಚೆನ್ನಾಗಿ ಕಾಣಿಸುತ್ತಾ, ಇದು ನೋಡ್ತಾ ಇರ್ಬೋದು. ಈ ಥರ ಕಂಪ್ಲೀಟಾಗಿ ಇದು ವರ್ಕ್ ಇರುವಂಥದ್ದು ಆ ಥರದ್ದೊಂದು, ಅದು ಪ್ಲೈನ್ ಡ್ರೆಸ್ಸು ಅಥವಾ ಪ್ಲೈನ್ ಏನಾದರೂ ಲೆಹೆಂಗಾ ಈ ಥರ ಏನಾದರೂ ಹೊಲಿಸ್ತೀವಿ ಅಂದಾಗ ಆ ಥರ ಕಂಪ್ಲೀಟಾಗೆ ಫುಲ್ ವರ್ಕ್ ಇರೋವಂಥ ದುಪ್ಪಟ ಹಾಕ್ಕೊಂಡ್ರೆ ಸಖತ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾವೇನಾದರೂ ಲೆಹೆಂಗಾ ಈ ಥರ ಮಾಡ್ತಾ ಇದ್ದೀವಿ ಅಂದಾಗ ಈ ಥರ ಒಂದು ಬನಾರಸ್ ಈ ಥರ ದುಪ್ಪಟನ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಲುಕ್ ಕೊಡುತ್ತೆ ಅಂತ ನನಗನ್ನಿಸ್ತು. ಹಾಗಾಗಿ ಈ ಥರದ್ದನ್ನು ಟ್ರೈ ಮಾಡಿ ನೋಡ್ತಾ ಇದ್ದೆ. ಅಂದರೆ ಕೆಲವೊಂದು ದುಪ್ಪಟ ಚಿಕ್ಕದಾಗಿರುತ್ತೆ, ಅಂದರೆ ಲೆಂತ್ ಕಡಿಮೆ ಇರುತ್ತೆ, ಅದು ದಾವಣಿ ಥರ ಹಾಕ್ಕೊಳಕ್ಕೆ ಬರುತ್ತಾ ಅನ್ನೋದನ್ನೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೆ. ಸೊ ಬಂದಿಲ್ಲ ಅಂದರೆ ಮತ್ತೆ ಸೈಡ್ ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ, 2 in 1 ಥರ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ಈ ಥರ ನೋಡ್ತಾ ಇರ್ಬೋದು, ಇದೆಲ್ಲ ಲೆಹೆಂಗಾ ಸ್ಟಿಚ್ ಮಾಡಿಸೋದಾಗಿರ್ಬೋದು, ಅಥವಾ ಲಾಂಗ್ ಡ್ರೆಸ್ಸಸ್ನ ಸ್ಟಿಚ್ ಮಾಡಿಸ್ತಾರಲ್ವ, ಇದರಲ್ಲಿ ಅನಾರ್ಕಲಿ ಆ ಥರ ಮಾಡಿಸ್ತಾರಲ್ವ, ಅಥವಾ ಆ ಥರಕ್ಕೆ ಯೂಸ್ ಆಗುತ್ತೆ. ಇದರಲ್ಲಿ ಪ್ಲೈನ್ ಕೂಡ ಇರುತ್ತೆ, ಎಂಬ್ರಾಯ್ಡರಿ ಬಂದಿರೋದು ಕೂಡ ಇರುತ್ತೆ. ನೋಡ್ತಾ ಇರ್ಬೋದು, ಎಂಬ್ರಾಯ್ಡರಿ ಇರೋದು ಕೂಡ ಇರುತ್ತೆ. ಸೊ ಇದೆಲ್ಲನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ನಾನು ತೊಗೊಂಡಿರೋವಂಥ ದುಪ್ಪಟ ಆಗಲೇ ನೋಡ್ತಾ ಇದ್ನಲ್ವ. ಸೊ ಆ ಥರ ಬನಾರಸಿ ದುಪ್ಪಟ 300-350 ರುಪೀಸ್ಗೆಲ್ಲ ಸಿಕ್ತು ಅಂತಲೇ ಹೇಳ್ಬೋದು ನಮಗೆ. ಸೊ ಅದಾದಮೇಲೆ ಈ ಥರ ಒಂದು ಪೀಸ್ಗಳು, ಇದು ಪರ್ ಮೀಟರ್ 350 ರುಪೀಸ್ ಹೇಳಿದ್ರು. ಹಾಗೆ ಸ್ವಲ್ಪ ಏನಾದರೂ ಕಡಿಮೆ ಮಾಡ್ಕೊಳ್ಬಹುದು, ನಾಟ್ ಶೂರ್, ತೀರಾ ಕಡಿಮೆ ಮಾಡ್ಕೊಳ್ತಾರೆ ಅನ್ನೋದು ಇಲ್ಲ, ಬಟ್ ಇದೆಲ್ಲ ಫಿಕ್ಸೇ ಇರುತ್ತೆ. ಬಟ್ ಆದರೆ ಸ್ವಲ್ಪ ಏನಾದರೂ ಆಚೆ ಈಚೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಇದೆಲ್ಲ 350 ರುಪೀಸ್ ಇದೆ, ಯಾವುದಾದ್ರೂ ಎಂಬ್ರಾಯ್ಡರಿ ಇರೋದು ಅದು ಇದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು
ವೆರೈಟೀಸ್ ಆಫ್ ಕ್ಲಾತ್ಸ್ ಇದೆ. ಪ್ಲೈನ್ ಆಗಿರ್ಬೋದು, ನೆಟೆಡ್ ಆಗಿರ್ಬೋದು, ಈ ಥರ ಬನಾರಸಿ ಆಗಿರ್ಬೋದು, ಅದರಲ್ಲಿ ಸುಮಾರಷ್ಟು ಅದು ಹೇಳೋಕ್ಕೆ ಬರಲ್ಲ. ಜಾರ್ಜೆಟ್ ಆಗಿರ್ಬೋದು, ಎಲ್ಲ ಥರದ್ದು ಏನಕ್ಕೆ ಬೇಕು ನಿಮಗೆ, ಲೆಹೆಂಗಾಗೆ ಬೇಕಾ, ಗೌನಿಗೆ ಬೇಕಾ, ಯಾವ ಥರಕ್ಕಾದರೂ ನೀವು ಕಸ್ಟಮೈಸೇಷನ್ ಮಾಡ್ಕೊಳ್ಬೋದು. ಅಷ್ಟು ತುಂಬ ಗ್ರ್ಯಾಂಡ್ ಆ ಥರದ್ರಾದ್ರೂ ಮಾಡ್ಕೊಳ್ಬೋದು. ಯಾವ ಥರ ಪ್ಲೈನಲ್ಲಿ ಬೇಕಾದರೂ ಸಿಗುತ್ತೆ. ಲೈನಿಂಗು ಮುಂಚೆ ಹೇಳಿದ್ರಾಗೆ ಎಲ್ಲದೂ ಈ ಒಂದು ಶಾಪಲ್ಲೇ ಸಿಗುತ್ತೆ. ಅದಾದಮೇಲೆ ನೋಡ್ತಾ ಇದ್ದೀನಲ್ಲ, ಇದು ಇಲ್ಲಿ ಎಕ್ಸ್ಟ್ರಾ ಅಂದರೆ ಬಂಡಲ್ ಇಟ್ಕೊಂಡಿರ್ತಾರಲ್ವ ಪೀಸ್ಗಳನ್ನ, ಅದೆಲ್ಲ ಮುಗಿದ ನಂತರ ಈ ರೀತಿ ಒಂದು ಸೇಲ್ಗೆ ಹಾಕ್ತಾರೆ ಅದನ್ನು. ಸೊ ಅದನ್ನು ಜಸ್ಟ್ 2 ಮೀಟರ್ 2.5 ಮೀಟರ್ ಇರೋದನ್ನ ಜಸ್ಟ್ 150 ರುಪೀಸ್ಗೆಲ್ಲ ಕೊಡ್ತಾರೆ. ಅದರಲ್ಲಿ ಲೈಕ್ ಕಾಟನ್ದು ಇರುತ್ತೆ, ಎಲ್ಲ ಥರದ ಪೀಸ್ಗಳಿರುತ್ತೆ. ಅದು ನಮ್ಗೆ ಯಾವ್ದು ಚೆನ್ನಾಗಿರುತ್ತೆ ನೋಡಿ ನಾವು ಅದನ್ನು ತೊಗೊಳ್ಬೋದು. ಅಥವಾ ನಮಗೆ ಏನಾದರೂ ಕ್ರಾಪ್ ಟಾಪ್ ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕಾಗಿರ್ಬೋದು, ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋ, ಅಥವಾ ಕುರ್ತಿನ ಕೂಡ ಸ್ಟಿಚ್ ಮಾಡಿಸ್ಕೊಳ್ಬೋದು. ಕಾಟನ್ ಕ್ಲಾತು ಇರುತ್ತೆ, ವೆರೈಟಿ ಯಾವ್ದು ಖಾಲಿಯಾಗಿರುತ್ತೆ ನೋಡಿ, ಸ್ವಲ್ಪ ಉಳ್ಕೊಂಡಿರುತ್ತೆ, ಅದನ್ನು ಈ ರೀತಿ ಸೇಲ್ಗೆ ಹಾಕಿರ್ತಾರೆ. ಸೊ ನಾನು ಇದನ್ನು ಫಸ್ಟ್ ಟೈಮ್ ನೋಡಿದ್ದು ಈ ಒಂದು ಶಾಪಲ್ಲಿ ಅಂತಲೇ ಹೇಳ್ಬೋದು. ನನಗೂ ಕೂಡ ಗೊತ್ತಿರಲಿಲ್ಲ ಈ ಒಂದು ಶಾಪಲ್ಲಿ ಇವತ್ತು ಏನಿದೆ ಹಿಂಗಿಟ್ಟಿದ್ದೀರಾ ಅಂತ ಹೇಳಿದಾಗ ಈ ಥರ ಅಂತ ಹೇಳಿದ್ರು. ಹಾಗಾಗಿ 2 ಮೀಟರ್ 2.5 ಮೀಟರ್ 150 ರುಪೀಸ್ಗೆಲ್ಲ ಇಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಎಲ್ಲ ಥರದ ಮೆಟೀರಿಯಲ್ ಇರುತ್ತೆ, ಅದರಲ್ಲಿ ನಮ್ಗೆ ಏನು ಬೇಕು ನಮಗೆ ಸೆಲೆಕ್ಟ್ ಮಾಡ್ಕೊಳ್ಬೋದು ನಾವು ನೋಡಿ. ಸೊ ಅದಾದಮೇಲೆ ನಾವು ಇಲ್ಲಿ ಶಾಪಿಗೆ ಬಂದ್ವಿ. ಇದು ಪ್ರಗತಿ ಅಂತ ಅಂದ್ಕೊಳ್ತೀನಿ. ಪ್ರಗತಿ ಶಾಪಿಗೆ ಬಂದ್ವಿ. ಇಲ್ಲಿ ಕೂಡ ಇದು ಗೌನ್ ಮತ್ತು ಈ ಥರ ಗ್ರ್ಯಾಂಡ್ ಡ್ರೆಸ್ ಬೇಕಿತ್ತು, ಹಾಗಾಗಿ ಗ್ರ್ಯಾಂಡ್ ಡ್ರೆಸ್ನ ನೋಡ್ತಾ ಇದ್ವಿ. ಈ ರೀತಿ ಗೌನಲ್ಲಿ ಬೇಕಿತ್ತು, ಅದು ಆಲ್ಮೋಸ್ಟ್ ಬ್ಲ್ಯಾಕಲ್ಲಿ ಬೇಕಿತ್ತು ಅಂತ ಹುಡುಕಿದ್ವಿ. ನಾವು ಹುಡುಕಿದಾಗ ಬ್ಲ್ಯಾಕ್ ಕಲರ್ ಸಿಗಲ್ದೇ ಇಲ್ಲ ಅಂತಲೇ ಹೇಳ್ಬೋದು. ಜಾಸ್ತಿ ಜನಕ್ಕೆ ಬ್ಲ್ಯಾಕ್ ಇಷ್ಟ ಆಗುತ್ತಲ್ವ. ಸೊ ಅದಾದಮೇಲೆ ಮರೂನ್ ಕಲರ್ ಏನು ನೋಡಿದ್ರೆ ಅದು ಈಗ ಕ್ಯಾಮ್ರಾದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಲುಕ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡಿದ್ರೆ ಅಲ್ವಾ. ಸೊ ಬಟ್ ಆದರೆ ಡೈರೆಕ್ಟಾಗಿ ನೋಡೋಕ್ಕೆ ಆ ಚುಮ್ಕಿ ಏನು ಹಾಕಿದ್ರು ನೋಡಿ, ಅದು ಸ್ವಲ್ಪ ಜಾತ್ರೆ ಥರ ಅನ್ನಿಸ್ತು ಡೈರೆಕ್ಟಾಗಿ ನೋಡೋಕ್ಕೆ. ಸೊ ಹಾಗಾಗಿ ನಾವು ಅದನ್ನು ತಗೊಳ್ಳಿಲ್ಲ. ನೆಕ್ಸ್ಟು ಮತ್ತೆ ಅಲ್ಲಿ ಕಲೆಕ್ಷನ್ಸು ಅಷ್ಟು ಏನು ತೋರಿಸ್ಲಿಲ್ಲ ಅವರು ಅಂತಲೇ ಹೇಳ್ಬೋದು. ಹಾಗಾಗಿ ಇರುತ್ತೆ ಅಲ್ಲಿ ಸುಮಾರಷ್ಟು ಕಲೆಕ್ಷನ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಏನು ಟ್ರೆಂಡಿಂಗ್ ಇರೋ ಡ್ರೆಸ್ ಎಲ್ಲ ತರಿಸಿರ್ತಾರೆ ಅಲ್ಲಿ. ಬಟ್ ಆದರೆ ತೋರಿಸ್ಲಿಲ್ಲ, ತೆಗೆದು ಒಂದು 2-3 ಪೀಸ್ ತೋರಿಸಿದ್ರು ಅಷ್ಟೇ. ಹಾಗಾಗಿ ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ ಅಂತ ನೆಕ್ಸ್ಟ್ ಈ ಶಾಪಿಗೆ ಬಂದ್ವಿ. ಇದು ಪಿಂಕಿ ಫ್ಯಾಷನ್ ಅಂತ ಹೊಸದಾಗಿ ಓಪನ್ ಮಾಡಿದ್ದಾರೆ. ಅದೇ ರೋಡಲ್ಲೇ, ಬಟ್ಟೆ ರೋಡ್ ಅಂದರೆ ಒಂದೇ ರೋಡಲ್ಲಿ ಎಲ್ಲ ಇರೋದು. ಸೊ ಅಲ್ಲೇ ಪಿಂಕಿ ಫ್ಯಾಷನ್ ಅಂತ. ತುಂಬಾ ಇವರು ಏನಂತ ಹೇಳ್ತಾರೆ, ನಾನು ಇದು ಆಲ್ರೆಡಿ 3rd ಟೈಮ್ ಇವ್ರ ಅಂಗಡಿಗೆ ವಿಸಿಟ್ ಮಾಡ್ತಾ ಇರೋದು ಅಂತ ಅಂದ್ಕೊಳ್ತೀನಿ. ನನಗೆ ಈ ಅಂಗಡಿ ಏನು ಇಷ್ಟಪ್ಪ ಅಂದರೆ, ನಾವು ಫಸ್ಟ್ ಏನು ನೋಡಬೇಕಂದ್ರೆ ಚಿಕ್ಕ ಅಂಗಡಿ ಚಿಕ್ಕದಾ ದೊಡ್ಡದಾ ಅನ್ನೋದನ್ನು ನೋಡಬಾರ್ದು. ಅಂಗಡೀಲಿ ಬಟ್ಟೆ ನಮಗೆ ಯಾವ ರೀತಿ ಸಿಗುತ್ತೆ, ಕಲೆಕ್ಷನ್ಸ್ ಯಾವ ರೀತಿ ಇದೆ, ಹಾಗೆ ಅವ್ರು ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಇಲ್ಲಿಗೆ ಡೈರೆಕ್ಟಾಗಿ ಕರ್ಕೊಂಡು ಬಂದೆ. ಇಲ್ಲಿ ಇದೇ ಚೆನ್ನಾಗಿರುತ್ತೆ ಅಂತ ನಾನು ಆಲ್ರೆಡಿ ಹೋಗಿರೋ ಕಾರಣ ನಾವೆಲ್ಲರೂ ಇಲ್ಲಿಗೆ ಬಂದ್ವಿ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದು ನೋಡ್ತಾ ಇದ್ವಿ. ಇಲ್ಲೂ ಕೂಡ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾವ ಥರ ಬೇಕು ಗ್ರ್ಯಾಂಡ್ ಡ್ರೆಸ್ಸು, ಏನು ಕ್ರಾಪ್ ಟಾಪು, ಮಿಡಿ ಆಗಿರ್ಬೋದು, ಗೌನ್ಸ್ ಆಗಿರ್ಬೋದು, ವೆರೈಟಿ ಟ್ರೆಂಡಿಂಗಲ್ಲಿರೋ ಡ್ರೆಸ್ಗಳಾಗಿರ್ಬೋದು, 1 ಪೀಸ್ ಡ್ರೆಸ್ಗಳು ಅಥವಾ ಜೀನ್ಸ್ ಟಾಪ್ಸ್ಗಳು, ಎಲ್ಲ ಥರದ್ದೂ ಇಲ್ಲಿ ಅವೈಲೇಬಲ್ ಇರುತ್ತೆ. ತುಂಬಾ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಅವರು ಎಷ್ಟು ಬಟ್ಟೆಗಳನ್ನ ತೋರಿಸ್ತಾರೆ ಅಂದರೆ ಅವರು ಬೇಜಾರೇ ಮಾಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಕಸ್ಟಮರ್ನ ಟ್ರೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ರೀಸನ್ಗೆ ನಾನು ಈ ಅಂಗಡಿಗೆ ಮತ್ತೆ ಹೋಗಿದ್ದು. ಜಾಸ್ತಿ ನಾವು ತಗೊಳ್ಳೋದಂದರೆ ಆ ಅಂಗಡಿಲಿ ಅಂತಲೇ ಹೇಳ್ಬೋದು, ಪ್ರಗತಿ ಏನಿದೆ ಅಲ್ಲಿ ಅಂತಲೇ ಹೇಳ್ಬೋದು. ಬಟ್ ಅಂದರೆ ಅಲ್ಲಿ ಓನರ್ ಅವ್ರ ಅಂಗಡಿಯವ್ರು ಇದ್ದಾಗ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ವೆರೈಟಿಯಾಗಿ ಹೊಸ ಟ್ರೆಂಡಿಂಗ್ ಡ್ರೆಸ್ಗಳೆಲ್ಲನೂ ತೋರಿಸ್ತಾರೆ. ಬಟ್ ಆದರೆ ಅದೇ ಈ ಥರ ವರ್ಕ್ ಮಾಡೋರು ಇರ್ತಾರಲ್ವ, ಸೊ ಅವರು ಒಂದೆರಡನ್ನೇ ತೋರಿಸಿದ್ರು. ಸೊ ಏನು ಹೇಳ್ತಾರೆ, ನಮ್ಮ ಕೆಲಸ ಅಲ್ವಾ. ಸೊ ಓನರ್ಗಿರುತ್ತೆ ಒಂದು ಅಟ್ಲೀಸ್ಟ್ ಕಸ್ಟಮರ್ ಹೋಗಬಾರ್ದು, ಅವ್ರಿಗೆ ಏನಾದರೂ ಕನ್ವಿನ್ಸ್ ಮಾಡೋಣ, ಅವ್ರಿಗೆ ಅಟ್ರಾಕ್ಷನ್ ಆಗೋ ಥರ ಬಟ್ಟೆ ತೋರಿಸೋಣ ಅಂತ ಅವ್ರಿಗಿರುತ್ತೆ. ಬಟ್ ಆದರೆ ಅಲ್ಲಿ ವರ್ಕ್ ಮಾಡೋರು ಎಲ್ಲರೂ ಅದೇ ಥರ ಇರಲ್ಲ. ಬಟ್ ಕೆಲವೊಬ್ರು ಅಯ್ಯೋ ತಗೊಂಡ್ಲಿ ಹೋದರೆ ಹೋಗಲಿ ಅನ್ನೋ ಥರ ಕೇರ್ಲೆಸ್ಸಾಗಿ ಒಂದೆರಡನ್ನ ಪೀಸ್ ತೋರಿಸ್ಬಿಡ್ತಾರೆ. ಇಷ್ಟ ಆಯ್ತು ಇಲ್ವೋ ಅದು ಗೊತ್ತಿಲ್ಲ, ಇಷ್ಟೇ ಇರೋದು ಅನ್ನೋದ್ರೆ ರೂಢಾಗಿ ಮಾತಾಡೋ ಥರನೂ ಮಾತಾಡ್ತಾರೆ. ಬಟ್ ಈ ಒಂದು ಪಿಂಕಿ ಫ್ಯಾಷನಲ್ಲಿ ನನಗೆ ಸಖತ್ ಇಷ್ಟ ಆಗಿದ್ದು ಅಂದರೆ ಅದೇನೆ. ಈ ನೋಡ್ತಾ ಇರ್ಬೋದು ಎಷ್ಟೊಂದು ಗೌನ್ಸ್ಗಳನ್ನೆಲ್ಲ ತೋರಿಸಿದ್ದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಡಿಸ್ಕೌಂಟ್ ಕೂಡ ಮಾಡಿ ಕೊಡ್ತಾರೆ. ಸೊ ಇಲ್ಲಿ ಡಿಸ್ಕೌಂಟ್ ಕೂಡ ಇರುತ್ತೆ. ಸ್ವಲ್ಪ ಕಂಪ್ಯಾರಿಟಿವ್ಲಿ ಬೇರೆ ಶಾಪ್ಗೆ ಇಲ್ಲಿ ಕಡಿಮೆ, ಸ್ವಲ್ಪ ಪ್ರೈಸ್ ಕಡಿಮೆನೇ ಅಂತ ಅನಿಸುತ್ತೆ. ಅದಲ್ಲದಂತೆ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಕೂಡ ಇರುತ್ತೆ. ಆ್ಯಂಡ್ ಫ್ರೆಂಡ್ಲಿಯಾಗಿ ಕೂಡ ಇರ್ತಾರೆ. ಎಷ್ಟು ಬಟ್ಟೆ ತೋರಿಸಿದ್ರು ಅವ್ರು ಬೇಜಾರಾಗಲ್ಲ, ಇದನ್ನು ತೋರಿಸ್ತಾನೆ ಇರ್ತಾರೆ. ಇದು ಇಷ್ಟ ಆಗುತ್ತಾ, ಇದು ನೋಡ್ರಿ ಅಂತ.
ಸಿಕ್ಕಾಬಟ್ಟೆ ಚೆನ್ನಾಗಿ ತೋರಿಸ್ತಾರೆ. ಅದೊಂದು ನನಗೆ ಸಿಕ್ಕಾಬಟ್ಟೆ ಖುಷಿಯಾಗಿದ್ದು. ಬೇರೆ ನಾವು ಬಾರ್ಗಿನ್ ಮಾಡಬೇಕಾದ್ರೂ ಕೂಡ ಅವ್ರು ಅಷ್ಟೊಂದು ರೂಡಾಗಿ ಏನು ಬಿಹೇವ್ ಮಾಡಲ್ಲ ಅಂತಲೇ ಹೇಳ್ಬೋದು. ಎಷ್ಟು ನೀಟಾಗಿ ಕಾಮಾಗಿ ಕೂಲಾಗೆ ಮಾತಾಡ್ತಾ ಇರ್ತಾರೆ. ಸೊ ಅವರಿಗೆ ಗಿಟ್ಟಿದ್ರೆ ಕೊಡ್ತಾರೆ, ಅವ್ರಿಗೆ ಲಾಸ್ ಮಾಡ್ಕೊಂಡು ಅವರು ಕೊಡಲ್ಲ. ಆ್ಯಂಡ್ ನಾವು ಅವ್ರು ಏನೋ ಹೇಳಿದ ಪ್ರೈಸ್ಗೆ ನಾವು ತೊಗೊಳ್ಳಲ್ಲ. ಬಟ್ ಆ ಒಂದು ವಿಷಯಕ್ಕೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ಯಾರಾದರೂ ಆಗಿರ್ಬೋದು, ಶಾಪ್ ಚಿಕ್ಕದಾ ದೊಡ್ಡದಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಅಲ್ಲಿ ಏನು ಆ ಬಟ್ಟೆಗಳು ಯಾವ ರೀತಿ ಇದೆ, ಅವರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೈನಲಾಗಿ ನೋಡ್ತಾ ಇರ್ಬೋದು, ನಮ್ಮದು ಕೂಡ ಶಾಪಿಂಗ್ ಮುಗೀತು ಅಂತಲೇ ಹೇಳ್ಬೋದು. ನೀವು ಕೂಡ ಈ ಹಿರಿಯೂರಲ್ಲಿ ನಮ್ಮ ಸುತ್ತಮುತ್ತ ಇರೋ ತುಂಬ ಜನ ನನ್ನ ವೀಡಿಯೋಸ್ ನೋಡ್ತೀರಾ ಅಂತ ನನಗೆ ಗೊತ್ತು. ಸೊ ನೀವು ಕೂಡ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ. ಪಿಂಕಿ ಫ್ಯಾಷನ್ಗೆ ನಿಮಗೂ ಕೂಡ ಇಷ್ಟ ಆಗ್ಬೋದು, ಕಲೆಕ್ಷನ್ಸ್ ಇಷ್ಟ ಆಗ್ಬೋದು, ಲೈಕ್ ಆ್ಯಂಡ್ ಅವ್ರ ಪ್ರೈಸ್ ಕೂಡ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತಿದ್ದೀನಿ. ಇವರು ಕೂಡ ಹೊಸದಾಗಿ ಇತ್ತೀಚೆಗೆ ಓಪನ್ ಮಾಡಿರೋವಂಥದ್ದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು 3rd ಟೈಮ್ ಆರ್ 4th ಟೈಮ್ ಇಲ್ಲಿಗೆ ವಿಸಿಟ್ ಮಾಡ್ತಾ ಇರೋದು. ನೀವು ಕೂಡ ವಿಸಿಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಅದಾದಮೇಲೆ ಸ್ಲಿಪ್ಪರ್ ಶಾಪ್ಗೆ ಹೋದ್ವಿ, ಸ್ಲಿಪ್ಪರ್ ತೊಗೊಳ್ಬೇಕಿತ್ತಂತ. ಈ ಒಂದು ಸ್ಲಿಪ್ಪರ್ ಕಾಲ್ಗೆ ಹಾಕೊಂಡ್ರೆ ಸಿಕ್ಕಾಬಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ನೋಡ್ತಾ ಇದ್ದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕೂಡ ಫಸ್ಟ್ ಒಂದು ಶಾಪ್ಗೆ ಹೋಗಿದ್ವಿ, ಅಲ್ಲೇನೂ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಸ್ಲಿಪ್ಪರ್ಗಳು, ಅಂದರೆ ನಮಗೆ ಹಾಕೊಳ್ಳೋ ಥರ. ಹಾಗಾಗಿ ಇನ್ನೊಂದು ಶಾಪ್ಗೆ ಬಂದ್ವಿ. ಇಲ್ಲಿ ಕೂಡ ಏನೋ ಇವತ್ತಿನ ಶಾಪಿಂಗ್ ಎಲ್ಲ ಲೈಕ್ ಅಫೋರ್ಡಬಲಾಗಿ ಆಯಿತು ಅಂತಲೇ ಹೇಳ್ಬೋದು. ಬಟ್ಟೆ ಆಗಿರ್ಬೋದು, ಸ್ಟಾರ್ಟಿಂಗ್ ತೊಗೊಂಡಿರೋ ದುಪ್ಪಟ್ಟ ಆಗಿರ್ಬೋದು, ಈ ಥರ ಸ್ಲಿಪ್ಪರ್ಸ್ ಆಗಿರ್ಬೋದು, ಎಲ್ಲನೂ ಲೈಕ್ ತೀರಾ ಏನೋ ನಾವು ಅಲ್ಲಿ ಎಷ್ಟೊತ್ತು ಕೂತ್ಕೊಂಡು ಅಯ್ಯೋ ಜಾಸ್ತಿ ಆಯ್ತೇನೋ ಅಂತ ಅನ್ನೋ ಫೀಲೇ ಆಗಲಿಲ್ಲ. ಇವತ್ತಿನ ಶಾಪಿಂಗ್ ಎಲ್ಲ ಕಂಪ್ಲೀಟಾಗಿ ಈಸಿಯಾಗಿ ಲೈಕ್ ಅಫೋರ್ಡಬಲ್ ಅಂತಲೇ ಅನ್ನಿಸ್ತು. ಆ ಥರ ಶಾಪಿಂಗ್ ಆಯಿತು. ಅದಾದ ನಂತರ ನಾವು ಬಂದಿದ್ದು ಅಷ್ಟೊತ್ತಿಗೆ ಟೈಮ್ ಆಯಿತು, ಹೊಟ್ಟೆ ಕೂಡ ಹಶ್ವಾಗ್ತಾಯಿತ್ತು. ಹಾಗಾಗಿ ನಾವು ಬಂದಿದ್ದು ಊಟಕ್ಕೆ. ಸೊ ಊಟ ಅಂತ ಅಂದಮೇಲೆ ನಮ್ಮ ನಿರೀಕ್ಷೆ ಎಲ್ಲ ಇದ್ಲಲ್ವ, ಅವಳಿಗೆ ನಾನ್ ವೆಜ್ಜೇ ತಿನ್ನಬೇಕು, ಬಿರಿಯಾನಿನೇ ತಿನ್ನಬೇಕು, ಜಾಸ್ತಿ ಇಷ್ಟ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನ್ ವೆಜ್ ಏನು ಬಿರಿಯಾನಿ ಪ್ರಿಯರು ನಾವು. ಹಾಗಾಗಿ ಇಲ್ಲಿ ಬಿರಿಯಾನಿ ತಿನ್ನೋಕ್ಕಂತ ಹೋದ್ವಿ. ಈ ಒಂದು ಹೋಟೆಲ್ ಹೆಸರು ಬಂದು, ನಾವು ಜಾಸ್ತಿ ಟೈಮ್ ಇಲ್ಲಿಗೆ ಬಿರಿಯಾನಿಗೆ ಅಂತಲೇ ವಿಸಿಟ್ ಮಾಡ್ತೀವಿ, ಬಿರಿಯಾನಿ ತಿನ್ನೋಕ್ಕೋಸ್ಕರ. ಇದು ಬಂದು ಕಾರ್ತಿಕ್ ಹೋಟೆಲ್ ಅಂತ. ಇದು ಶ್ರೀಶೈಲ ಟ್ಯಾಕೀಸ್ ಇದೆಯಲ್ವ ಹಿರಿಯೂರಲ್ಲಿ, ಅದ್ರ ಮುಂದಗಡೆನೇ ಈ ಒಂದು ಹೋಟೆಲ್ ಇರುವಂಥದ್ದು. ತುಂಬ ಟೈಮ್ ಬಂದಿದ್ದೀವಿ ನಾವು ಕೂಡ. ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ. ಲಾಲಿಪಪ್ಪು ಇದನ್ನು ರೆಗ್ಯುಲರಾಗಿ ತೊಗೊಳ್ಳೋದಂದರೆ ನಾವು ಬಿರಿಯಾನಿ, ಲಾಲಿಪಪ್ಪು ಈ ಒಂದು ಎರಡೂ ಸೂಪರಾಗಿರುತ್ತೆ. ಈ ಟೈಮು ಏನು ಫಿಶ್ ಫ್ರೈ ತೊಗೊಂಡಿದ್ವಿ, ಹಾಗೆ ರೋಟಿ ತೊಗೊಂಡಿದ್ವಿ, ದಾಲ್ ಫ್ರೈ ತೊಗೊಂಡಿದ್ವಿ, ಎಲ್ಲನೂ ಚೆನ್ನಾಗಿತ್ತು. ನಾವು ಫ್ರೀಕ್ವೆಂಟಾಗಿ ಈ ಒಂದು ಅಂದರೆ ಹೋದಾಗ ಈ ಥರ ನಾನ್ ವೆಜ್ಗಂದರೆ ಅಲ್ಲೇ ಹೋಗ್ತೀವಿ. ನಮಗೇನೋ ಈ ಟೇಸ್ಟೆಲ್ಲ ತುಂಬಾ ಇಷ್ಟ ಆಗುತ್ತೆ. ಈ ಬಿರಿಯಾನಿ ಅಂತೂ ನಮ್ಗೆ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಯಾರಾದರೂ ನೋಡಿ ಟೇಸ್ಟ್ ಮಾಡಿ. ಅಲ್ಲಿ ಹಿರಿಯೂರಲ್ಲಿ ಯಾವುದಾದ್ರೂ ಹುಡುಕ್ತಾ ಇದ್ದರೆ ಈ ಒಂದು ಹೋಟೆಲ್ನ ವಿಸಿಟ್ ಮಾಡ್ಬೋದು. ಅದಲ್ಲದಂತೆ ಇಲ್ಲಿ ಹೊಸದಾಗಿ ಏನು ಮಾಡಿದ್ದಾರೆ, ನಾವು ಸ್ಟಾರ್ಟಿಂಗಲ್ಲಿ ತೋರಿಸಿದ್ವಿ ಅಲ್ವಾ, ಯಾರ್ದಾದ್ರೂ ಬರ್ಡೇ ಇದ್ದರೆ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಎಲ್ಲ ಹೋಗಿ ಅಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಆ್ಯಂಡ್ ಅಲ್ಲೇ ಡಿನ್ನರ್ ಅಥವಾ ಲಂಚ್ನ ಮುಗಿಸ್ಕೊಂಡು ಆರಾಮ್ಸೆ ಬರ್ಬೋದು. ನಾನ್ ವೆಜ್ ಪಾರ್ಟಿ ಎಲ್ಲ ಮಾಡಿಕೊಂಡು. ಬೆಂಗಳೂರಲ್ಲಾದರೆ ಎಲ್ಲ ಥಿಯೇಟರ್ ಫೆಸಿಲಿಟಿ ಎಲ್ಲ ಇದೆ, ಹೋಗಿ ಆರಾಮ್ಸೆ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ಬೋದು ಈ ಥರ. ಬಟ್ ಆದರೆ ನಮ್ಮ ಹಿರಿಯೂರಲ್ಲಿ ಆ ಥರ ಥಿಯೇಟರ್ ಫೆಸಿಲಿಟಿ ಇಲ್ಲ ಅಂತ ಅನಿಸುತ್ತೆ. ಇವರು ಈ ಥರ ಒಂದು ಕಾನ್ಸೆಪ್ಟ್ ಮಾಡಿರೋದು ನನಗೆ ಜಾಸ್ತಿನೇ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಆರಾಮ್ಸೆ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ಬೋದು. ಇವತ್ತಿನ ಡೇ ಈ ಥರ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್.